ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ. ಈ ದಿನದ ತರಗತಿಗೆ ಸ್ವಾಗತ. 2024ನೇ ಸಾಲಿನ ಆಗಸ್ಟ್ ತಿಂಗಳಿನಲ್ಲಿ ನಡೀತಾ ಇರತಕ್ಕಂತಹ SSLC ಪರೀಕ್ಷೆ 3 ಇವತ್ತಿನಿಂದ ಪ್ರಾರಂಭವಾಗಿದೆ. ಆಗಸ್ಟ್ 2ನೇ ತಾರೀಕಿನಿಂದ ಆಗಸ್ಟ್ 11ನೇ ತಾರೀಕಿನ ತನಕ SSLC ಪರೀಕ್ಷೆಗಳು ನಡೀತಾ ಇದೆ. ಆಗಸ್ಟ್ 2ನೇ ತಾರೀಕು ಪ್ರಥಮ ಭಾಷೆ ಕನ್ನಡ ವಿಷಯದ ಪರೀಕ್ಷೆ ಇತ್ತು. ಈ ದಿನದ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇತ್ತು, ಹಾಗೇನೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಅಂತ ಹೇಳಿ ನೋಡೋಣ. ಪ್ರಶ್ನೆ ಪತ್ರಿಕೆ ಏನೋ ತುಂಬಾನೇ ಸುಲಭ ಇದೆ, ಆದ್ರೆ ಮಕ್ಕಳು ಯಾವ ರೀತಿ ಬರೆದಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ಸೊ ಹಾಗಾಗಿ ಈಗ ನಾನು ಕೀ ಆನ್ಸರ್ಸ್ ನ ಹೇಳ್ತೀನಿ, ಚೆಕ್ ಮಾಡ್ಕೊಳ್ಳಿ, ಎಷ್ಟು ಮಾರ್ಕ್ಸ್ ಬಂದಿರಬಹುದು ಅಂತ ಹೇಳಿ ನೋಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾ, ಬರೀ SSLC ಪರೀಕ್ಷೆ 3 ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ, ಈಗ ಅಟ್ ಪ್ರೆಸೆಂಟ್ ಯಾರೆಲ್ಲ SSLC ಓದ್ತಾ ಇದ್ದೀರೋ ನೀವು ಕೂಡ ಈ ಒಂದು ವಿಡಿಯೋವನ್ನ ವೀಕ್ಷಣೆ ಮಾಡಿ. ಯಾಕಂತ ಹೇಳಿದ್ರೆ ಪರೀಕ್ಷೆನಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ, ಯಾವ ರೀತಿಯ ಮೇನ್ಗಳಿರುತ್ತೆ ಅನ್ನೋದು ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ ಹೇಳಿ ಹೇಳ್ತಾ, ಬನ್ನಿ SSLC ಪರೀಕ್ಷೆ 3ರ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಹಾಗೆ ಅದಕ್ಕೆ ಉತ್ತರಗಳನ್ನ ನೋಡ್ತಾ ಹೋಗೋಣ. ಆಗಸ್ಟ್ 2024ರ ಪರೀಕ್ಷೆ 3ರ ಪ್ರಶ್ನೆ ಪತ್ರಿಕೆ ಈ ರೀತಿಯಾಗಿದೆ. ಪ್ರಥಮ ಭಾಷೆ ಕನ್ನಡ, ದಿನಾಂಕ 2/8/2024. ಫಸ್ಟ್ ಮೇನ್ ಈ ರೀತಿಯಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್, ಅನುನಾಸಿಕ ಸಂಧಿಗೆ ಉದಾಹರಣೆ ಇದು ಅಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಎ ದೇವೇಂದ್ರ, ಆಪ್ಷನ್ ಬಿ ಮಳೆಗಾಲ, ಆಪ್ಷನ್ ಸಿ ವಾಗ್ಮಯ, ಆಪ್ಷನ್ ಡಿ ದಿಗಂತ. ಅನುನಾಸಿಕ ಸಂಧಿ ಅಂದರೆ ಅನುನಾಸಿಕ ಅಕ್ಷರಗಳು ಬರ್ತಕ್ಕಂಥ ಸಂಧಿ. ನ್ಯ, ನ್ಯ, ಣ, ನ, ಮ ಈ ಅಕ್ಷರಗಳನ್ನು ಅನುನಾಸಿಕ ಅಕ್ಷರ ಅಂತ ಹೇಳಿ ಕರಿತೀವಿ. ಹಾಗಾಗಿ ಇಲ್ಲಿ ವಾಗ್ಮಯ ಅಂತಕ್ಕಂತಹ ಪದ, ಆಪ್ಷನ್ ಸಿ ವಾಗ್ಮಯ ಅನ್ನೋದು ಸರಿಯಾದ ಉತ್ತರ. ನಂತರ 2ನೇ ಪ್ರಶ್ನೆ, ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ. ಆಯ್ಕೆಗಳು ಅರ್ಧವಿರಾಮ ಚಿಹ್ನೆ, ಉದ್ಧರಣ ಚಿಹ್ನೆ, ವಾಕ್ಯ ವೇಷ್ಟನ ಚಿಹ್ನೆ, ಭಾವಸೂಚಕ ಚಿಹ್ನೆ. ಒಬ್ಬರು ಹೇಳಿರುವ ಮಾತನ್ನೇ ಯಥಾವತ್ತಾಗಿ ನಾವು ಬರೆಯುವಾಗ ಬಳಸ್ತಕ್ಕಂತಹ ಲೇಖನ ಚಿಹ್ನೆ ಯಾವುದು ಅಂತ ಹೇಳಿದ್ರೆ ಉದ್ಧರಣ ಚಿಹ್ನೆ. ಆಪ್ಷನ್ ಬಿ ಸರಿಯಾದ ಉತ್ತರ. ನಂತರ ನೋಡಿ 3ನೇ ಪ್ರಶ್ನೆ ಈ ರೀತಿಯಾಗಿದೆ. ಅಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಎ ತತ್ಪುರುಷ ಸಮಾಸ, ಆಪ್ಷನ್ ಬಿ ಕ್ರಿಯಾ ಸಮಾಸ, ಆಪ್ಷನ್ ಸಿ ದ್ವಿಗು ಸಮಾಸ, ಆಪ್ಷನ್ ಡಿ ಅಂಶಿ ಸಮಾಸ. ಅಂಗೈ ಅಂತಕ್ಕಂಥ ಪದ ಅಂಶಿ ಸಮಾಸಕ್ಕೆ ಉದಾಹರಣೆ ಆಗಿದೆ. ಆಪ್ಷನ್ ಡಿ ಅಂಶಿ ಸಮಾಸ ಸರಿಯಾದ ಉತ್ತರ. ನಂತರ ನೋಡಿ 4ನೇ ಪ್ರಶ್ನೆ, ಬೇಗನೆ ಪದವು ಈ ಅವ್ಯಯಕ್ಕೆ ಸೇರಿದೆ. ಆಪ್ಷನ್ ಎ ಸಾಮಾನ್ಯಾರ್ಥಕ ಅವ್ಯಯ, ಆಪ್ಷನ್ ಬಿ ಅನುಕರಣಾವ್ಯಯ, ಆಪ್ಷನ್ ಸಿ ಕ್ರಿಯಾರ್ಥಕ ಅವ್ಯಯ, ಆಪ್ಷನ್ ಡಿ ಭಾವಸೂಚಕ ಅವ್ಯಯ. ಬೇಗನೆ ಅಂತಕ್ಕಂತಹ ಪದ ಸಾಮಾನ್ಯಾರ್ಥಕ ಅವ್ಯಯಕ್ಕೆ ಸೇರಿರ್ತಕ್ಕಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ. 5ನೇ ಪ್ರಶ್ನೆ, ಸಾವಿತ್ರಿ 7 ಪದದಲ್ಲಿರುವ ವಿಭಕ್ತಿ. ಆಪ್ಷನ್ ಎ ದ್ವಿತೀಯ, ಆಪ್ಷನ್ ಬಿ ತೃತೀಯ, ಆಪ್ಷನ್ ಸಿ ಪಂಚಮಿ, ಆಪ್ಷನ್ ಡಿ ಸಪ್ತಮಿ. ಓಳ್ ಅಂತ ಹೇಳಿ ಬಂದಿದೆ ಇಲ್ಲಿ ಹಳೆಗನ್ನಡ ಪ್ರತ್ಯಯ, ಹಾಗಾಗಿ ಇದು ಸಪ್ತಮಿ ವಿಭಕ್ತಿಗೆ ಉದಾಹರಣೆ. ನಂತರ 6ನೇ ಪ್ರಶ್ನೆ, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವ ವಾಕ್ಯ. ಆಪ್ಷನ್ ಎ ಸಾಮಾನ್ಯ ವಾಕ್ಯ, ಆಪ್ಷನ್ ಬಿ ಸಂಯೋಜಿತ ವಾಕ್ಯ, ಆಪ್ಷನ್ ಸಿ ಮಿಶ್ರವಾಕ್ಯ, ಆಪ್ಷನ್ ಡಿ ಪ್ರಶ್ನಾರ್ಥಕ ವಾಕ್ಯ. ಆಪ್ಷನ್ ಸಿ ಮಿಶ್ರವಾಕ್ಯ ಸರಿಯಾದ ಉತ್ತರ. ನಂತರ ಸೆಕೆಂಡ್ ಮೇನ್ ಈ ರೀತಿಯಾಗಿದೆ. ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ. 7ನೇ ಪ್ರಶ್ನೆ ಈ ರೀತಿಯಾಗಿದೆ. ಹುಳು ಹುಪ್ಪಡಿ ಎನ್ನುವುದು ಜೋಡಿ ಪದ ಅಥವಾ ಜೋಡಿ ನುಡಿಯಾದರೆ ತುತ್ತ ತುದಿ ಅಂತಕ್ಕಂಥದ್ದು ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ. ಇದು ಯಾವ ರೀತಿಯ ವ್ಯಾಕರಣಾಂಶ ಅಂಥೇಳಿ ಬರಿಬೇಕು. ತುದಿ ತುದಿ ಸೇರಿ ತುತ್ತ ತುದಿ ಆಗುತ್ತೆ, ಹಾಗಾಗಿ ಇದು ದ್ವಿರುಕ್ತಿಗೆ ಉದಾಹರಣೆ ಆಗಿರ್ತಕ್ಕಂಥ ಪದ. 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದ್ವಿರುಕ್ತಿ. 8ನೇ ಪ್ರಶ್ನೆ, ನದಿ ಎನ್ನುವುದು ರೂಢನಾಮ ಆದರೆ ವಿಜ್ಞಾನಿ ಎನ್ನುವುದು ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ. ನದಿ ಅನ್ನೋದು ರೂಢನಾಮ ಆದರೆ ವಿಜ್ಞಾನಿ ಅಂತಕ್ಕಂಥದ್ದು ಅನ್ವರ್ಥನಾಮಕ್ಕೆ ಉದಾಹರಣೆ. ನೆಕ್ಸ್ಟ್ 9ನೇ ಕ್ವಶನು, ವೈಶಾಖ ಅಂದರೆ ಬೇಸಿಗೆ, ತತ್ಸಮ ತದ್ಭವಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ. ಕುಟಾರ ಡ್ಯಾಶ್ ಅಂತ ಹೇಳಿ ಕೊಟ್ಟಿದ್ದಾರೆ. ಕುಟಾರ ಅಂದರೆ ಕೊಡಲಿ. ನಂತರ 10ನೇ ಪ್ರಶ್ನೆ, ಮಾಡಲಿ ಎನ್ನುವುದು ವಿದ್ಯಾರ್ಥಕ ಆದರೆ ಮಾಡಿಯಾನೋ ಅಂತಕ್ಕಂಥದ್ದು ಡ್ಯಾಶ್ ಅಂತೇಳಿ ಕೇಳಿದ್ದಾರೆ. ಮಾಡಿಯಾನೋ ಅಂತಕ್ಕಂಥದ್ದು ಸಂಭವನಾರ್ಥಕ್ಕೆ ಉದಾಹರಣೆ. ನಂತರ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು? ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಊಲವರ್ತ. 12ನೇ ಪ್ರಶ್ನೆ, ಸುಕುಮಾರಸ್ವಾಮಿಯ ತಾಯಿಯ ಹೆಸರೇನು? ಸುಕುಮಾರಸ್ವಾಮಿಯ ತಾಯಿಯ ಹೆಸರು ಯಶೋಭದ್ರೆ. 13ನೇ ಪ್ರಶ್ನೆ, ಸೇನೆಯಲ್ಲಿದ್ದ ವೈದ್ಯನ ಹೆಸರೇನು? ಸೇನೆಯಲ್ಲಿದ್ದ ವೈದ್ಯನ ಹೆಸರು ರಾಹಿಲ. 14ನೇ ಪ್ರಶ್ನೆ, ಧರ್ಮಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದನು?
ಧರ್ಮ ಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ದೇವರು ಹಾಗೂ ದ್ವಿಜ ಪೂಜೆಯನ್ನು ಮಾಡುತ್ತಾ ಕಳೆದನು. 15ನೇ ಪ್ರಶ್ನೆ, ಹಕ್ಕಿ ಯಾರ ನೆತ್ತಿಯನ್ನು ಕುಕ್ಕಿದೆ? ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ. ಪ್ರಶ್ನೆ 16, ದ್ರೋಣನು ಪರಶುರಾಮರ ಬಳಿಗೆ ಏಕೆ ಬಂದನು? ದ್ರೋಣನು ಪರಶುರಾಮರ ಬಳಿಗೆ ದ್ರವ್ಯಾರ್ಥಿಯಾಗಿ ಬಂದನು ಅಥವಾ ದ್ರವ್ಯವನ್ನು ಬೇಡಲು ಬಂದನು. 17ನೇ ಪ್ರಶ್ನೆ, ಪೆರಿಯಾರು ಹುಟ್ಟುಹಾಕಿದ ಸಂಘಟನೆಯ ಹೆಸರೇನು? ಪೆರಿಯಾರು ಹುಟ್ಟುಹಾಕಿದ ಸಂಘಟನೆಯ ಹೆಸರು ದ್ರಾವಿಡ ಕಳಗಂ. ನಂತರ ನೋಡಿ, ಇಲ್ಲಿ 3-4 ವಾಕ್ಯದಲ್ಲಿ ಉತ್ತರ ಬರೀರಿ ಅಂತ ತಿಳ್ಕೊಟ್ಟಿದ್ದಾರೆ. ಕ್ವಶನ್ಸ್ ಅಂತೂ ತುಂಬಾ ಈಸಿಯಾಗಿದೆ, ಎಲ್ಲ ಕೂಡ ಆನ್ಸರ್ ಬರ್ದಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತಾನೆ. ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು? ರಾಜರ ಪ್ರಕೃತಿ ಹೇಗಿರುತ್ತದೆ? ಸಿರಿಯು ರಾಜರಿಗೆ ಒಲಿದರೆ ಆಗುವ ಅನಾಹುತಗಳು ಯಾವುವು? ಅರಸ ಋಷಭಾಂಗನು ಸುಕುಮಾರ ಸ್ವಾಮಿಯ ಮನೆಗೆ ಬರಲು ಕಾರಣ ಏನು? ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು? ಹಾಗೆ ದ್ರುಪದ ದ್ರೋಣರಿಗೆ ಗರ್ವದಿಂದ ಹೇಳಿರ್ತಕ್ಕಂಥ ಮಾತುಗಳೇನು? ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ ಏನು? ಭಗತ್ ಸಿಂಗ್ ಜಲಿಯಾನ್ ಬಾಗ್ನ ಮಣ್ಣನ್ನು ಕುರಿತು ತನ್ನ ಸಹೋದರಿಗೆ ಏನೆಂದು ಹೇಳುತ್ತಾನೆ? ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಆಗ ಕರ್ಪೂರಕ್ಕೆ ಕಾದಾಡಿದ ಮನಸ್ಸುಗಳು ಇಂದು ಮರುಗಲು ಕಾರಣವೇನು? ನಂತರ ನೋಡಿ, ಇಲ್ಲಿ ಕವಿ ಪರಿಚಯವನ್ನು ಕೊಟ್ಟಿದ್ದಾರೆ. ಪೂತಿ ನರಸಿಂಹಾಚಾರ್ ಹಾಗೆ ರನ್ನ, ಒಬ್ಬರು ಹೊಸಗನ್ನಡ ಕವಿ ಮತ್ತೊಬ್ಬರು ಹಳೆಗನ್ನಡ ಕವಿಯ ಪರಿಚಯವನ್ನು ಕೊಟ್ಟಿದ್ದಾರೆ. ಇದಾದ ನಂತರ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಇದು ಕಂದ ಪದ್ಯಕ್ಕೆ ಉದಾಹರಣೆ, ಅಂದರೆ 4 ಸಾಲು ಇರ್ತಕ್ಕಂತಹ ಪದ್ಯ, ಹಾಗಾಗಿ ಇದು ಕಂದ ಪದ್ಯ ಅಂತ ಹೇಳಿ ಬರಿಬೇಕು. 4 ಮಾತ್ರೆಗಳಿಗೆ ನೀವು ವಿಭಾಗವನ್ನು ಮಾಡಬೇಕಾಗುತ್ತೆ. ಮೊದಲನೇ ಸಾಲಿನಲ್ಲಿ ಒಟ್ಟು 12 ಮಾತ್ರೆಗಳು ಬರುತ್ತೆ, 2ನೇ ಸಾಲಿನಲ್ಲಿ ಒಟ್ಟು 20 ಮಾತ್ರೆಗಳು ಬರುತ್ತೆ, ಹಾಗಾಗಿ ಇದು ಕಂದ ಪದ್ಯ. ನಂತರ ನೋಡಿ, ಅಲಂಕಾರ ಹೆಸರಿಸಿ ಅಂತ ಹೇಳ್ಕೊಟ್ಟಿದ್ದಾರೆ. ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ ಅಂತ ಇದೆ. ಅಂತೆ ಅಂತಕ್ಕಂತಹ ಪದ ಬಂದಿರೋದ್ರಿಂದ ಇದು ಉಪಮ ಅಲಂಕಾರಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದ. ನಂತರ ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಅಂತೇಳಿ 2 ಗಾದೆ ಕೊಟ್ಟಿದ್ದಾರೆ. ತಾಳಿದವನು ಬಾಳಿಯಾನು, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಗಾದೆಯ ಬಗ್ಗೆ ಪೀಠಿಕೆಯನ್ನು ಬರೆದು ನಂತರ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ಸಂದರ್ಭದ ವಾಕ್ಯಗಳನ್ನು ಗಮನಿಸಿ. ಹೊತ್ತೆ ಹಣ. ಪ್ರಸ್ತುತ ಈ ವಾಕ್ಯವನ್ನು ಲಂಡನ್ ನಗರ ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು 34ನೇ ಪ್ರಶ್ನೆ, ದಯವಿಟ್ಟು ಬಾಗಿಲು ತೆಗೆಯಿರಿ, ನಾನು ಗಾಯಗೊಂಡಿದ್ದೇನೆ. ಈ ಒಂದು ಪಾಠ ಯುದ್ಧ ಪಾಠಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಈ ಒಂದು ಪ್ರಶ್ನೆ ಯುದ್ಧ ಪಾಠಕ್ಕೆ ಸಂಬಂಧಿಸಿರೋದಾಗಿದೆ. ನಂತರ ವೃಕ್ಷ ಸಾಕ್ಷಿ ಎಂದು ಮುನ್ನಂ ಕೇಳ್ದಿರಂ ಇಲ್ಲಂ. ಈ ಒಂದು ವಾಕ್ಯ ವೃಕ್ಷ ಸಾಕ್ಷಿ ಪಾಠದಿಂದ ಬಂದಿದೆ. ದುರ್ಗಸಿಂಹ ಕವಿ ರಚನೆ ಮಾಡಿರ್ತಕ್ಕಂಥದ್ದು. ಪ್ರೀತಿಯ ಹಣತೆಯ ಹಚ್ಚೋಣ. ಸಂಕಲ್ಪ ಗೀತೆ ಪದ್ಯ GS ಶಿವರುದ್ರಪ್ಪ ಅವರು ರಚನೆ ಮಾಡಿರ್ತಕ್ಕಂಥದ್ದು. ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ. ದರಾ ಬೇಂದ್ರೆ ಅವರು ರಚನೆ ಮಾಡಿರ್ತಕ್ಕಂಥದ್ದು. ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯ. ಒಳಗಿನ ಮಂದಿ ಗುಂಡು ಹೊಡೆದರೋ ಮುಂಗಾರಿ ಸಿಡಿದ ಹಾಂಗ. ಪ್ರಸ್ತುತ ಈ ಒಂದು ಪದ್ಯ ಹಲಗಲಿ ಬೇಡರು ಪದ್ಯ. ನೆಕ್ಸ್ಟ್ ಪದ್ಯ ಪೂರ್ಣಗೊಳಿಸಿ ಅಂತ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ಹಸಿರು ಪದ್ಯವನ್ನು ಕೊಟ್ಟಿರೋದನ್ನ ನೋಡ್ಬೋದು. ಹಸಿರಾಗಸ, ಹಸಿರು ಮುಗಿಲು, ಹಸಿರು ಗದ್ದೆಯ ಬಯಲು, ಹಸಿರಿನ ಮಲೆ, ಹಸಿರು ಕಣಿವೆ, ಹಸಿರು ಸಂಜೆಯೀ ಬಿಸಿಲು. ಸೊ 2 ಪ್ಯಾರಾದಲ್ಲಿ ಯಾವುದಾದ್ರೂ ಒಂದು ಪ್ಯಾರಾ ನೀವು ಬರೆದ್ರೂ ಸಾಕಾಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಸಮರಿ ಬರೆಯೋದಕ್ಕೆ ಕೊಟ್ಟಿದ್ದಾರೆ. ಸಾರಾಂಶ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ. ಊರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮನ್ ಓರ್ವನೇ ವೀರನ್, ಆತನ ಯಜ್ಞ ತುರಂಗಮಿದು, ನಿರ್ವಹಿಸಲ್ ಆರ್ ಆದೊಡಂ ತಡೆಯಲೆಂದಿರ್ದ ಲೇಖನವನೋದಿ, ಗರ್ವಮಂ ಬಿಡಿಸದಿರ್ದೊಡೆ ತನ್ನ ಮಾತೆಯಂ ಸರ್ವಜನಮಂ ಬಂಜೆಯನ್ನದಿರ್ದ ಪುದೆ, ತನಗೂರ್ವ ತೋಳ್ಗಳ್ ಇವೇತಕೆಂದು ಸಲೆವಾಸಿಯಂ ತೊಟ್ಟು ಲವನುರಿದೆದ್ದನು. ಈ ಒಂದು ಪದ್ಯದ ಸಾರಾಂಶವನ್ನು ಬರೀಬೇಕು. ನಂತರ 8-10 ವಾಕ್ಯದಲ್ಲಿ ಉತ್ತರಿಸಿಕೊಟ್ಟಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಅನ್ನೋ ಕೀರ್ತಿ ಪ್ರಾಪ್ತವಾದ ಬಗೆ ತಿಳಿಸಿ ಅಂತ ಕೊಟ್ಟಿದ್ದಾರೆ. ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದಂಥ ಬದಲಾವಣೆ ಬರೀರಿ ಅಂತ ಕೊಟ್ಟಿದ್ದಾರೆ. ಇನ್ನು ನಂತರ ನೋಡಿ, ಪಾಂಡವರನ್ನು ರಕ್ಷಿಸಲು ನಿರ್ಧರಿಸಿದ್ದ ಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಕುರಿತು ನಿಮ್ಮ ಮಾತಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ಅಥವಾ ಪಾಂಡವರು ಸೋದರರು ಅಂತ ಹೇಳಿ ತಿಳಿದಾಗ ಕರ್ಣನ ಮನಸ್ಸಿನಲ್ಲಿ ಉಂಟಾದಂತಹ ಸ್ಥಿತಿಯನ್ನು ಕುಮಾರವ್ಯಾಸ ಹೇಗೆ ಚಿತ್ರಿಸಿದ್ದಾನೆ ಅಂತ ಕೊಟ್ಟಿದ್ದಾರೆ. ಇನ್ನು ನಂತರ ಇಲ್ಲಿ ನೋಡಿ, ಅಪಠಿತ ಗದ್ಯ ಇದೆ. ಕೊಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫ್ನ ಓದ್ಕೊಂಡ್ಬಿಟ್ಟು ಆನ್ಸರನ್ನು ಬರೀತಕ್ಕಂಥದ್ದು ತುಂಬಾ ಸುಲಭವಾಗಿದೆ. ಎಲ್ಲರೂ ಕೂಡ ಬರೆದಿದ್ದೀರಾ ಅಂಥೇಳಿ ಅಂದ್ಕೊಳ್ತೇನೆ. ಇನ್ನು ಕೊನೆಯದಾಗಿ ಪತ್ರಲೇಖನ ಇದೆ. ಪತ್ರಲೇಖನ ಆದ ನಂತರ ಪ್ರಬಂಧ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಜ್ಞಾನಾರ್ಜನೆಯಲ್ಲಿ ಗ್ರಂಥಾಲಯಗಳ ಮಹತ್ವ ಮತ್ತು ಚಂದ್ರಯಾನ 3 ಇದಿಷ್ಟರ ಬಗ್ಗೆ ಕೊಟ್ಟಿದ್ದಾರೆ. ಈ ರೀತಿ SSLC ಪರೀಕ್ಷೆ 3ರ ಪ್ರಶ್ನೆ ಪತ್ರಿಕೆ ಇತ್ತು ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.